ನೀವು ಲ್ಯಾಂಬೋರ್ಗಿನಿ ಕಾರ್ ತಗೊಳ್ಳೋಕೆ ನೀವೇ ಅಡ್ವಾನ್ಸ್ ಹಣ ಕೊಟ್ಟಿದ್ರಿ ಅನ್ನೋದನ್ನು ಕೂಡ ಕೇಳ್ಪಟ್ವಿ, ಇದು ನಿಜನಾ ಸರ್? ನಾನು ಅಡ್ವಾನ್ಸ್ ಹಣ ಅಂತಲ್ಲ, ಶರತ್ ಅಂತ ಅವ್ರ ಸ್ನೇಹಿತರಿದ್ದಾರೆ ಲ್ಯಾಂಬೋರ್ಗಿನಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ಹಣ ಕಳಿಸ್ಬಿಡು, ನಾನು ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು ಆ ಟೈಮಲ್ಲಿ, ಯಾಕಂದರೆ ನಾವು ಸ್ಕೆಡ್ಯೂಲ್ ಮಾತಾಡಿರ್ತೀವಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಆಸ್ತಿ ಇಲ್ಲಿ ಸುತ್ತಮುತ್ತ ಇಲ್ಲಿ ಪಕ್ಕದ ಜಾಗ, ಈ ಗೋಡೆ ಇದೆಯಲ್ಲ, ಗೋಡೆ ಹಿಂದ್ಗಡೆ ಹೋದರೆ 2 ಲ್ಯಾಂಬೋರ್ಗಿನಿ ತೊಗೊಳ್ಳೋಷ್ಟು ರೇಟು. ಅಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಕೋಳಿ ಸಾಕ್ತಾಯಿದ್ದೀನಿ. ಏನಕ್ಕೆ ಕೋಳಿ ಅಂದರೆ ನನ್ನ ಮಕ್ಕಳಿಗೆ ಮೊಟ್ಟೆ ಬೇಕು ಅಂತ ಕೋಳಿ ಸಾಕ್ತಾಯಿದ್ದೀನಿ. ಮತ್ತು ಇನ್ನು ಬಾಕಿ ನನ್ನ ಪಕ್ಷಿಗಳು ಸಾಕ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, 2 ಲ್ಯಾಂಬೋರ್ಗಿನಿ ಕಾರ್ ತೊಗೊಳ್ಳೋ ದುಡ್ಡಲ್ಲಿ ಕೋಳಿ ಸಾಕ್ತಾಯಿದ್ದೀನಿ ಅಂದರೆ ನಮಗೆ ಇಲ್ಲ ಅಂತಲ್ಲ, ನಿಮಗೆ ಇವ್ರಿಗೆಲ್ಲ ಅವಶ್ಯಕತೆ ಇಲ್ಲ ಅಂತ. ಅವ್ರವ್ರ ಸಾವುಕಾರತನ ನಮ್ಮ ಮನೆಯಲ್ಲಿರೋ ದುಡ್ಡು ಒಡವೆ ನನ್ನ ಮೈ ಮೇಲೆ ಹಾಕೊಂಡು ಓಡೋಕ್ಕಾಗ್ತದ? ಅವಶ್ಯಕತೆ ಇಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಜೋಬಲ್ಲಿ ಇಟ್ಕೋಬೇಕು, ಇನ್ನು ಬಾಕಿಯಲ್ಲೆಲ್ಲ ಮನೆಯಲ್ಲಿ ಖಜಾನೆಯಲ್ಲಿ ಇಡಬೇಕಾಗ್ತದೆ. ಸರ್, ಒಂದಷ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ದೆ. ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಉಮಾಪತಿ ಅವರು ಇವತ್ತು ಹೆಸರು ಮಾಡ್ಕೊಂಡಿದ್ದಾರೆ, ಬಿಲ್ಡಪ್ ತಗೊಳ್ತಿದ್ದಾರೆ ಅಂತ ಅವರ ಅಭಿಮಾನಿಗಳು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್, ಯಾವ ರೀತಿ ಉತ್ತರ ಕೊಡ್ತೀರಾ? ನಾನು ಅವಾಗ ನೋಡಿದ್ದೀನಲ್ಲ ದುಡ್ಡು, ಇವತ್ತಿಗೂ ದರ್ಶನ್ ನೋಡಿಲ್ಲ. ಆ ಮಟ್ಟಕ್ಕೆ ದುಡ್ಡು ನೋಡಿಕೊಂಡೆ ಆ ಥರದ ಕುಟುಂಬದಲ್ಲೇ ಹುಟ್ಟಿರೋದು. ನೀವು ಇವತ್ತಿಲ್ಲಿ